ಪ್ರಕೃತಿಯ ವೈಚಿತ್ರ್ಯ ಎಂಥದ್ದು ಅನ್ನೋದಕ್ಕೆ ಬಹಳ ಮುಖ್ಯವಾಗಿ 3 ಸುದ್ದಿಗಳನ್ನು ನಿಮಗೆ ತೋರಿಸ್ತೀನಿ. ಒಂದು ಕಡೆಯಲ್ಲಿ ಮಳೆ ಬರದೆ ಜಲಾಶಯಗಳು ಖಾಲಿ ಆಗ್ತಾ ಇದ್ದಾವೆ, ಇನ್ನೊಂದು ಕಡೆ ರೈತರು ನೀರಿಗಾಗಿ ಬೀದಿಗಿಳಿದಿದ್ದಾರೆ, ಮತ್ತೊಂದು ಕಡೆ ಜಲ ಪ್ರವಾಹವೇ ಸೃಷ್ಟಿಯಾಗಿ ಊರೂರನ್ನೇ ಮುಳುಗಿಸ್ತಾ ಇದೆ. ಮೊದಲು ಮಳೆ ಬರದೇ ಇರುವಂತಹ ಸಮಸ್ಯೆ, ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆಯನ್ನು ನೋಡೋಣ. ರಾಜ್ಯದಲ್ಲಿ ಇಷ್ಟೊತ್ತಿಗೆ ಮುಂಗಾರು ಮಳೆ ನಿರೀಕ್ಷೆಯಷ್ಟು ಬಂದಿದ್ರೆ ರಾಜ್ಯದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸಿಕೊಂಡು ಬರಬಹುದಾಗಿತ್ತು. ನದಿಗಳು ಉಕ್ಕಿ ಹರಿದು ಡ್ಯಾಮ್ಗಳು ಭರ್ತಿ ಆಗಬೇಕಾಗಿತ್ತು. ಆದರೆ ಈ ವರ್ಷ 64% ಮಳೆಯ ಕೊರತೆಯನ್ನು ಕರ್ನಾಟಕ ಅನುಭವಿಸ್ತಾ ಇದೆ. ಹೀಗಾಗಿ ರಾಜ್ಯದ ಬಹುತೇಕ ಡ್ಯಾಮ್ಗಳಲ್ಲಿ ನೀರೇ ಇಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ ಭಾಗದ ಜೀವಜಲ ಆಗಿರ್ತಕ್ಕಂತಹ ಕಾವೇರಿ ಮಾತೆ ಖಾಲಿ ಆಗ್ತಾ ಇದ್ದಾಳೆ. KRS ಡ್ಯಾಮ್ನಲ್ಲಿ ಕಳೆದ ವರ್ಷ ಜೂನ್ ಕೊನೆಯಲ್ಲಿ 45 TMC ನೀರಿತ್ತು. ಈ ವರ್ಷ ಡ್ಯಾಮ್ನಲ್ಲಿರುವಂಥದ್ದು ಕೇವಲ 11 TMC ಮಾತ್ರ. ಈ 11 TMC ನೀರಿನಲ್ಲೂ ಕೂಡ 4 TMC ಡೆಡ್ ಸ್ಟೋರೇಜ್ನಲ್ಲಿರುತ್ತೆ. ಹೀಗಾಗಿ ಇರೋ 6 TMC ನೀರನ್ನು ಇನ್ನೂ 8 ತಿಂಗಳು ಬಳಸಬೇಕಾದಂಥ ದುಸ್ಥಿತಿ ಬಂದಿದೆ. KRS ಡ್ಯಾಮ್ನಿಂದ ಮುಂಗಾರು ಬೆಳೆಗಳಿಗೆ ನೀರು ಸಿಗ್ತಿಲ್ಲ ಅಂತ ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬರೀ 11 TMC ನೀರಿದ್ರೂ KRS ಡ್ಯಾಮ್ನಿಂದ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾವೆ. ಇದರ ನಡುವೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಅಧಿಕಾರ ಇಲ್ಲದೇ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ನಡ್ಕೊಳ್ತಾರೆ ಎಂದು ಸಾಲು ಸಾಲು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಮಳೆ ಕೊರತೆ ಸರಿದೂಗಿಸುವುದಕ್ಕೆ ಮೋಡ ಬಿತ್ತನೆ ಮಾಡಬಹುದಾ ಅಂತ ರಾಜ್ಯ ಸರ್ಕಾರ ಚಿಂತನೆಯನ್ನು ಆಲ್ರೆಡಿ ಶುರು ಮಾಡಿದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮನೆ ಪ್ರಪೋಸಲ್ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅನ್ನೋದು ಬಿಟ್ಟರೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಳೆಗಾಗಿ ಜನ ಈಗಲೂ ಆಕಾಶವನ್ನು ನೋಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅಲ್ಲೆಲ್ಲ ಮಳೆ ಅಬ್ಬರಿಸ್ತಾ ಇದ್ದು ಪ್ರವಾಹ ಸೃಷ್ಟಿಯಾಗಿ ಊರೇ ಮುಳುಗೋದಕ್ಕೆ ಶುರುವಾಗಿದೆ. ಅದರಲ್ಲೂ ವಿಶೇಷವಾಗಿ ಈಶಾನ್ಯ ಭಾರತದಲ್ಲಿ ಅರುಣಾಚಲ ಪ್ರದೇಶ, ಅಸ್ಸಾಂನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾ ಇದೆ. ಅರುಣಾಚಲದಲ್ಲಿ ಆಗ್ತಿರುವಂತಹ ಮಳೆಯಿಂದಾಗಿ ಅಸ್ಸಾಂನಲ್ಲಿಯೂ ಕೂಡ ಪ್ರವಾಹ ಸೃಷ್ಟಿಯಾಗಿದೆ. ಧೇಮಾಜಿ, ನಲ್ಬಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಸೇರಿದಂತೆ 8 ಜಿಲ್ಲೆಗಳಲ್ಲಿ 250ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿದ್ದಾವೆ. 22,000 ಜನರನ್ನು 2 ರಾಜ್ಯಗಳಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಸ್ಸಾಂ ಪ್ರವಾಹದಿಂದ ಧೇಮಾಜಿಯಲ್ಲಿ 300 ಮೀಟರ್ ಉದ್ದದ ಕೇಮಿ ನದಿ ಸೇತುವೆ ಕೊಚ್ಚಿ ಹೋಗಿದೆ. ಸಿಮೆನ್ ನದಿಯ ಮೇಲಿನ ರೈಲ್ವೆ ಸೇತುವೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಇಲ್ಲಿವರೆಗೂ ಕೂಡ ಅಲ್ಲಿ ಸಂಭವಿಸಿಲ್ಲ. ಇದು ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದ ಬರ ಮತ್ತು ಮಳೆಯ ಪರಿಸ್ಥಿತಿ. ಆದರೆ ನಮ್ಮ ದೇಶಕ್ಕಿಂತಲೂ ಭೀಕರ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು ವೆನಿಜುವೆಲಾ. ಒಂದೊಂದು ಸಲ ದೇವರು ಕೂಡ ಕ್ರೂರಿ ಆಗ್ತಾನೇನೋ ಅನ್ನೋದಕ್ಕೆ ವೆನಿಜುವೆಲಾದಲ್ಲಿ ಆಗ್ತಿರುವಂತಹ ದುರಂತಗಳು ಸಾಕ್ಷಿ. 3 ದಿನಗಳ ಹಿಂದೆ ಭೀಕರ ಭೂಕಂಪವನ್ನು ಅನುಭವಿಸಿ ಅಲ್ಲಿ 1450ಕ್ಕೂ ಹೆಚ್ಚು ಜನ ಜೀವ ಬಿಟ್ಟಿದ್ದಾರೆ. ಇನ್ನೂ ಅಧಿಕೃತವಾದಂಥ ಲೆಕ್ಕಾಚಾರ ಬರಬೇಕಾಗಿದೆ. ಈಗಲೂ ಅಲ್ಲಿ ಭೂಕಂಪಕ್ಕೆ ಸಿಲುಕಿದವರ ರಕ್ಷಣೆಗೆ ಸತತ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಆದರೆ ಗಾಯದ ಮೇಲೆ ಬರೆ ಎಳೆದ್ರು ಅನ್ನುವಂಥ ರೀತಿಯಲ್ಲಿ ಭೂಕಂಪದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡ್ತಾ ಇದ್ದಾಗಲೇ ವೆನೆಜುವೆಲಾ ಜಲಪ್ರವಾಹಕ್ಕೆ ತುತ್ತಾಗಿದೆ. ಸರಿಸುಮಾರು 10 ನಗರಗಳಲ್ಲಿ 2,000ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿವೆ. 1,000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇಷ್ಟು ಸಾಲದು ಅಂತ ವೆನೆಜುವೆಲಾದ ತೈಲ ಬಾವಿಗಳು ಸ್ಫೋಟವಾಗ್ತಾ ಇದ್ದು ಜನ ಅನುಭವಿಸ್ತಾ ಇರುವಂತಹ ನರಕದ ಬದುಕು ಹೇಳೋಕೆನೇ ಸಾಧ್ಯ ಆಗ್ತಾ ಇದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ನ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ವಿಜೇಂದ್ರ ಅವರನ್ನ ತೆಗೆದುಹಾಕುವಂತೆ ದೆಹಲಿ ನಾಯಕರಿಗೆ ಒತ್ತಾಯಿಸಿದ್ದಾರೆ ಅನ್ನೋ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಆಡಿಯೋ ವೈರಲ್ ಬಗ್ಗೆ ಸದಾನಂದ ಗೌಡರು ಇವತ್ತು ಮಾಧ್ಯಮದ ಜೊತೆ ಮಾತನಾಡ್ತಾ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ರು. ಕೆಲವು ಪೇಮೆಂಟ್ ಗಿರಾಕಿಗಳು ಈ ಕೆಲಸ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಆಡಿಯೋ ಬಾಂಬ್ ಸದ್ದು ಮಾಡ್ತಿರೋದರ ಮಧ್ಯೆ ಒಕ್ಕಲಿಗ ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿದೆ. DV ಸದಾನಂದ ಗೌಡರು ಒಕ್ಕಲಿಗರೇ ಅಲ್ಲ ಅಂತ SR ವಿಶ್ವನಾಥ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವಂತಹ DV ಸದಾನಂದ ಗೌಡ SR ವಿಶ್ವನಾಥ್ ಮುಸ್ತಫರೈ ಕೈ ಕೆಳಗೆ ಲೂಟಿ ಹೊಡಿಸಿದ್ದವರು ಅಂತ ಆರೋಪಿಸಿದ್ದಾರೆ.
ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಅವರನ್ನ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳವರೆಗೆ ಉಚ್ಚಾಟಿಸಲಾಗಿದೆ. ಜೂನ್ 19ರಂದು ನಡೆದ ಪಕ್ಷದ ಪ್ರಮುಖರ ಸಭೆಯಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಲಾಗಿದೆ. ಸಿಎಂ ಬದಲಾವಣೆಯ ಬಳಿಕ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಾರೆ ಎಂಬ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಸೈಡ್ಲೈನ್ ಮಾಡೋರು ಇರ್ತಾರೆ, ಆದರೆ ನಾನೇ ಲೀಡರ್ ಅಂದ್ಕೊಂಡಿದ್ರೆ ಆಗೋದಿಲ್ಲ. ಟ್ರೈನ್ ಹೋಗುವಾಗ ಸ್ಪೀಡ್ ಆಗಿ ಹೋಗಿ ಹತ್ತಬೇಕು ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿಯ ಹೆದ್ದಾರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆ ನಡೆದಿದೆ. ಚಿನ್ನದ ವ್ಯಾಪಾರಿ ವಿಕಾಸ್ ಮಹಾರಾಷ್ಟ್ರದಿಂದ ಮದುವೆ ಮುಗಿಸಿಕೊಂಡು ಕುಟುಂಬಸ್ಥರೊಂದಿಗೆ ಕೇರಳಕ್ಕೆ ಬರ್ತಾ ಇದ್ರು. ಆಗ ಖದೀಮರು ವಿಕಾಸರ ಕಾರು ಅಡ್ಡಗಟ್ಟಿ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಸಿಸಿಟಿವಿ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಡ್ರಗ್ಸ್ ತರ್ತಾ ಇದ್ದ ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 21 ಕೋಟಿ ರೂಪಾಯಿ ಮೌಲ್ಯದ 10 ಕೆಜಿ 270 ಗ್ರಾಂ ಎಡಿಎಂಎ ಕ್ರಿಸ್ಟಲ್ ಸೀಸ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಕಾರ ಹುಣ್ಣಿಮೆ ಸಂಭ್ರಮದಲ್ಲಿ ರಕ್ತದೋಕ್ಲೆ ಹರಿದಿದೆ. ನರೇಗಲ್ ಗ್ರಾಮದಲ್ಲಿ ಹೋರಿ ಸ್ಪರ್ಧೆ ನಡುವೆ ಮಸೀದಿ ಎದುರು ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿಕೊಂಡಿದ್ದು 7 ಜನ ಗಾಯಗೊಂಡಿದ್ದಾರೆ. ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಬಳಿಯಲ್ಲಿ ಮತ್ತೊಂದು ವಿವಾದ ಶುರುವಾಗಿದೆ. ಮಾಣಿಕ್ಯಧಾರಕ್ಕೆ ತೆರಳುವ ಮಾರ್ಗದಲ್ಲಿ ಗೋರಿಗಳನ್ನು ನಿರ್ಮಾಣ ಮಾಡಿ ಹಸಿರು ಚಾದರ ಹಾಕಿ ಮುಸ್ಲಿಂ ಸಮುದಾಯದವರು ಮೊಹರಂ ಆಚರಣೆ ಮಾಡಿದ್ದಾರಂತೆ. ಇದನ್ನು ಹಿಂದೂ ಸಂಘಟನೆಗಳು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದಲ್ಲಿ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 2 ಸಾವಿಗೀಡಾಗಿದ್ದಾರೆ. ಮಧುವನಹಳ್ಳಿ ಬಳಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಪುಟ್ಟನಂಜಮ್ಮ ಹಾಗೂ ಮಹೇಶ್ ಮೃತ ದುರ್ದೈವಿಗಳು. ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಅಂತ್ಯವಾಯಿತು ಅನ್ನೋ ಆಲ್ಬಂ ತಂಡದ 3 ಜೀವ ಹೋಗಿದೆ. ಕಟ್ಟಡದಲ್ಲಿ ಆಲ್ಬಂ ಪ್ರಮೋಷನ್ನ ಪೋಸ್ಟರ್ ಅಂಟಿಸುವಾಗ ಮೇಲ್ಛಾವಣಿ ಕುಸಿದು ಬಿದ್ದು 2 ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ನರಸಾಪುರ ಗ್ರಾಮದಲ್ಲಿ 3.5 ವರ್ಷದ ಮಗುವನ್ನು ಅತ್ಯಾಚಾರಗೈದು ಹತ್ಯೆ ಮಾಡಿದ್ದ 65 ವರ್ಷದ ಅಪರಾಧಿಗೆ ಪುಣೆಯ ವಿಶೇಷ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಘಟನೆ ನಡೆದ 2 ತಿಂಗಳಲ್ಲಿಯೇ ಕೋರ್ಟ್ ಈ ಮಹತ್ವದ ತೀರ್ಪು ನೀಡಿದೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸೀಶೆಲ್ಸ್ ದೇಶದ ಪ್ರವಾಸ ಬಳಿಕ ಪ್ರಧಾನಿ ಮೋದಿ ದೆಹಲಿಯತ್ತ ವಾಪಸ್ಸಾಗಿದ್ದಾರೆ. ಸೀಶೆಲ್ಸ್ಗೆ ನನ್ನ ಭೇಟಿ ಫಲಪ್ರದವಾಗಿದೆ, 2 ರಾಷ್ಟ್ರಗಳ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಿದೆ ಅಂತ ಮೋದಿ ಹೇಳಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ನಡೆಸಿದ್ದು ಮಕ್ಕಳು, ವೃದ್ಧರು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ ಬೀಳುವ ಲಕ್ಷಣ ಕಾಣಿಸ್ತಾ ಇದೆ. 2 ರಾಷ್ಟ್ರಗಳು ಸೇನಾ ದಾಳಿಗಳನ್ನು ಸ್ಥಗಿತಗೊಳಿಸಿ ಶಾಂತಿ ಮಾತುಕತೆ ಮುಂದುವರಿಸುವುದಕ್ಕೆ ಒಪ್ಪಿವೆ. ಎಲ್ಲ ಓಕೆ ಆದರೆ ನಾಳೆ ಕತಾರ್ನ ದೋಹಾದಲ್ಲಿ ಶಾಂತಿ ಮಾತುಕತೆ ನಡೆಯಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ.